ತಕ್ಷಣ ನಾವು ಒಬ್ಬರಿಗೆ ತೀರ್ಪು ನೀಡೋದು, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ವಾಟ್ಸಪ್ಪಲ್ಲಿ ಒಬ್ಬರ ಬಗ್ಗೆ ಒಂದು ಮೆಸೇಜ್ ಬಂತು, ಮುಗೀತು ಅವ್ರ ಕತೆ, ಅವ್ರ ಹೆಸರನ್ನ ಹಾಳು ಮಾಡೋದು, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಇವತ್ತು ಈ ಜಾಲತಾಣಗಳು, ಸೋಷಿಯಲ್ ಮೀಡಿಯಾ ನಮಗೆ ಕಲ್ಸ್ಕೊಟ್ಟಿರೋದೇನು? ಯಾವುದನ್ನ ನಾವು ನೋಡ್ತೇವೆ ಅದು ನಿಜ, ಫಾರ್ವರ್ಡ್ ಮಾಡು. ಇವರು ಕೆಟ್ಟವರಂತೆ, ಇವರು ಇದಾಯ್ತಂತೆ, ಅದಾಯ್ತಂತೆ, ಫಾರ್ವರ್ಡ್. ಎಷ್ಟೊಂದು ಮೆಸೇಜ್ಗಳನ್ನ ನಾವು ಫಾರ್ವರ್ಡ್ ಮಾಡಿದ್ದೇವೆ. ನಾನು ನನ್ನ ಜೀವನದಲ್ಲಿ ಹೇಳಿದ್ದೇನೆ, ಅಂತ ಮೆಸೇಜ್ ಯಾವುದು ನಾನು ಯಾರಿಗೂ ಫಾರ್ವರ್ಡ್ ಮಾಡಲ್ಲ. ಬೇರೆಯವರ ಹೆಸರನ್ನ ಕೆಡಿಸುವ ಒಂದು ಮೆಸೇಜ್ಗಳಾಗಿರ್ಬೋದು, ಒಂದು ಒಪಿನಿಯನ್ಗಳಾಗಿರ್ಬೋದು. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವನ್ನ ದಡಕ್ಕೆ ಎಳ್ಕೋಬಾ, ದಡಕ್ಕೆ ಬರೋ ತನಕ ಸಮಾಧಾನವಾಗಿರು. ದಡದಲ್ಲಿ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ದಡಕ್ಕೆ ಬರುವ ಮುಂಚೆಯೇ ತೀರ್ಮಾನ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು. ಏಕೆಂದರೆ ಇಂದಿನ ಸಮಾಜದಲ್ಲಿ ಆ ತಕ್ಷಣ ಜಡ್ಜ್ಮೆಂಟ್, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಇವತ್ತು ಆದ್ರೆ ನಾಳೆ ತೀರ್ಮಾನ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಇವತ್ತೇ ತೀರ್ಮಾನ ಆಗ್ಬಿಡ್ಬೇಕು. ನಾನು ನೋಡ್ದೆ, ನಾನು ಓದ್ದೆ, ಅವ್ರು ಕೆಟ್ಟವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 17ನೆಯ ಭಾನುವಾರವನ್ನು ಆಚರಿಸುತ್ತಿದ್ದೇವೆ. ಇಂದು ಸಾಲೊಮೋನನು ದೇವರಲ್ಲಿ ಒಂದು ಕೋರಿಕೆಯನ್ನು ಇಡುತ್ತಾನೆ. ದೇವರು ನೀನು ಏನು ಬೇಕಾದರೂ ಕೇಳು ಎಂದು ಸಾಲೊಮೋನನಿಗೆ ಹೇಳುತ್ತಾರೆ. ಅವನು ಜ್ಞಾನವನ್ನ ಕೇಳುತ್ತಾನೆ, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ತಿಳುವಳಿಕೆಯನ್ನ ಕೇಳುತ್ತಾನೆ, ಎಲ್ಲವನ್ನ ಅರಿತುಕೊಳ್ಳುವ ಆಶೀರ್ವಾದವನ್ನ ಕೇಳುತ್ತಾನೆ. ದೇವರು ಅವನಿಗೆ ದಯಪಾಲಿಸುತ್ತಾರೆ. ಎಂತಹ ಮಾತುಗಳ ಮುಖಾಂತರ, ಈ ಹಿಂದೆಯೂ ನಿನಗೆ ನೀಡಿದ ಜ್ಞಾನವನ್ನ, ಇದರ ನಂತರವೂ ನಾನು ಈ ಜ್ಞಾನವನ್ನ ಯಾರಿಗೂ ನೀಡುವುದಿಲ್ಲ. ಅಂತ ಒಂದು ಆಶೀರ್ವಾದ ಸರ್ವೇಶ್ವರನ ಮಾತುಗಳಲ್ಲಿ. ಈ ಹಿಂದೆ, ಈ ಮುಂದೆ ಈ ಜ್ಞಾನವನ್ನ ನಿನಗೆ ನೀಡಿದ ಈ ಆಶೀರ್ವಾದವನ್ನ ಯಾರಿಗೂ ನೀಡುವುದಿಲ್ಲ ಎಂದು. ಆ ಆಶೀರ್ವಾದವನ್ನು ಸಾಲೊಮೋನ ಕಾಪಾಡಿಕೊಂಡನೆ. ದೊಡ್ಡ ಪ್ರಶ್ನೆ. ನಾವು ಕೇಳುವಾಗ ಖಂಡಿತವಾಗಿಯೂ ದೇವರು ಆಶೀರ್ವದಿಸುತ್ತಾರೆ, ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾರೆ. ಎಷ್ಟರ ಮಟ್ಟಿಗೆ ಆ ಆಶೀರ್ವಾದವನ್ನ ನಾವು ಆಶೀರ್ವಾದವಾಗಿಯೇ ಉಳಿಸಿಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ. ದೇವರು ನೀಡಿದ ಆ ಜ್ಞಾನವನ್ನ ಸಾಲೊಮೋನನು ಆಶೀರ್ವಾದವಾಗಿಯೇ ಉಳಿಸಿಕೊಂಡನ ಆತನ ಜೀವನದಲ್ಲಿ. ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರು ಈ ಬಲಿ ಅರ್ಪಣೆಗೆ ನಮ್ಮನ್ನ ಕರೆದಿದ್ದಾರೆ. ಅತಿ ದೊಡ್ಡ ಆಶೀರ್ವಾದ. ಅವರ ಶರೀರವನ್ನ, ರಕ್ತವನ್ನ ನಾವು ಸ್ವೀಕರಿಸುವುದು ಸಾಲೊಮೋನನಿಗೆ ಸಿಕ್ಕ ಜ್ಞಾನಕ್ಕಿಂತ ದೊಡ್ಡ ಆಶೀರ್ವಾದ ಇದು. ಅಲ್ಲಿ ಅವನಿಗೆ ದೇವರು ಜ್ಞಾನವನ್ನ ನೀಡಿದರು, ತಿಳುವಳಿಕೆಯನ್ನು ನೀಡಿದರು. ಆದರೆ ನಮಗೆ ಅವರನ್ನೇ ನೀಡುತ್ತಿದ್ದಾರೆ. ಅವರ ಶರೀರ ಮತ್ತು ರಕ್ತ, ಇದಕ್ಕಿಂತ ದೊಡ್ಡ ಆಶೀರ್ವಾದವಿಲ್ಲ.
ಇದಕ್ಕಿಂತ ಹೆಚ್ಚಾಗಿ ದೇವರು ಯಾರನ್ನು ಆಶೀರ್ವದಿಸಲು ಸಾಧ್ಯವಿಲ್ಲ. ಬಹುಶಃ ನಮ್ಮನ್ನ ನಾವು ಸಾಲಮೋನನಿಗೆ ಹೋಲಿಸಿ ನೋಡಬೇಕಾದ್ರೆ ಆತನಿಗಿಂತಲೂ ನಾವು ಒಂದು ಪಟ್ಟು ಮೇಲೆ ಇದ್ದೇವೆ. ಅಂತ ಆಶೀರ್ವಾದವನ್ನ ದೇವರು ಕೊಟ್ಟಿದ್ದಾರೆ. ಈ ಆಶೀರ್ವಾದವನ್ನ ನಾವು ಆಶೀರ್ವಾದವಾಗಿ ಉಳಿಸಿಕೊಂಡಿದ್ದೇವೆಯೇ? ಎಷ್ಟರ ಮಟ್ಟಿಗೆ ಇಲ್ಲಿ ಬರುವ ಪ್ರಭು ಯೇಸು ಕ್ರಿಸ್ತರನ್ನ ಕಾಣುವ ಹೃದಯ ನನ್ನಲ್ಲಿದೆ, ಮಾತನಾಡುವ, ಅವರನ್ನು ಕೇಳುವ ಮನೋಭಾವ ನಮ್ಮಲ್ಲಿದೆ. ಇಲ್ಲದಿದ್ದರೆ ಖಂಡಿತವಾಗಿಯೂ ಈ ದೊಡ್ಡ ಆಶೀರ್ವಾದವನ್ನ ಸ್ವೀಕರಿಸಿ ಅದರ ಅರ್ಥವನ್ನ ಕಳೆದುಕೊಳ್ಳುತ್ತಿದ್ದೇವೆ. ಇದು ಮತ್ತೊಮ್ಮೆ ನಮ್ಮನ್ನೇ ಪ್ರಭುವಿಗೆ ಸಮರ್ಪಿಸುವಾಗ ಈ ಬಲಿಗಾಗಿ ಅವರನ್ನ ವಂದಿಸೋಣ. ಈ ಬಲಿಯ ಘನತೆಯನ್ನ ನಾವು ಅರ್ಥ ಮಾಡಿಕೊಳ್ಳುತ್ತಾ ನಮ್ಮನ್ನೇ ದೇವರಿಗೆ ಅರ್ಪಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ದೇವರಾದ ಸರ್ವೇಶ್ವರ ಆ ರಾತ್ರಿ ಗಿಬ್ಬೋನಿನಲ್ಲಿ ಸೊಲೊಮೋನನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಿದರು. ನನ್ನ ದೇವರಾದ ಸರ್ವೇಶ್ವರ, ನನ್ನ ತಂದೆಗೆ ಬದಲಾಗಿ ನಿಮ್ಮಿಂದ ಅರಸನಾಗಿ ನೇಮಕಗೊಂಡಿರುವ ನಿಮ್ಮ ದಾಸನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿಮ್ಮ ದಾಸನಾದ ನಾನು ಅಸಂಖ್ಯಾತ ಮಹಾಜನಾಂಗವಾದ ನಿಮ್ಮ ಸ್ವಕೀಯ ಪ್ರಜೆಯ ಮಧ್ಯೆ ಇದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ಅನ್ಯಾಯಗಳನ್ನು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸಿರಿ. ಈ ಮಹಾಜನಾಂಗವನ್ನು ಆಳಲು ಯಾರೂ ಸಮರ್ಥರಲ್ಲ ಎಂದು ಸೊಲೊಮೋನನು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಸರ್ವೇಶ್ವರಾದ ದೇವರು ಮೆಚ್ಚಿದರು. ಅವರು ಆತನಿಗೆ, ನೀನು ದೀರ್ಘಾಯುಷ್ಯವನ್ನಾಗಲಿ ಸಿರಿ ಸಂಪತ್ತನ್ನಾಗಲಿ ಶತ್ರು ವಿನಾಶವನ್ನಾಗಲಿ ಕೇಳಿಕೊಳ್ಳಲಿಲ್ಲ. ನ್ಯಾಯ ನಿರ್ಣಯಿಸುವುದಕ್ಕೆ ಬೇಕಾದ ವಿವೇಕವನ್ನು ಬೇಡಿಕೊಂಡೆ. ಆದುದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯೂ ಹಿಂದೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಏ ಪ್ರಭು, ನೀನೇ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆಯೇ ನಾ ಗೈದ ನಿರ್ಣಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ನಿನ್ನ ದಾಸನಿಗೆ ನೀನು ನುಡಿದ ಪ್ರಕಾರ ಸಾಂತ್ವನ ನೀಡಲಿ. ಎನಗೆ ನಿನ್ನ ಛಲ ಪ್ರೀತಿ, ನಾ ಬದುಕುವಂತೆ ತೋರೆನಗೆ ನಿನ್ನ ದಯೆ. ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಚಿನ್ನ ಅಪರಂಜಿಗಿತ್ತಲೂ ಪ್ರಿಯ ನಿನ್ನ ಆಜ್ಞೆಗಳು ನನಗೆ ಸುಪ್ರಿಯ. ನ್ಯಾಯವಾಗಿದೆ ನಿನ್ನ ನಿಯಮಗಳೆಲ್ಲ, ನನಗೆ ಅಗೆಮಿಥ್ಯ ಮಾರ್ಗಗಳೆಲ್ಲ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಅಪೂರ್ವವಾದ ನಿನ್ನ ಕಟ್ಟಳೆಗಳನ್ನು ಹೃತ್ಪೂರ್ವಕವಾಗಿ ನಾ ಪಾಲಿಪೆನು. ತರುವುದು ನಿನ್ನ ವಾಕ್ಯ ಉಪದೇಶ, ಸರಳ ಜನರಿಗೆ ಜ್ಞಾನ ಪ್ರಕಾಶ. ನಿನ್ನ ಧರ್ಮಶಾಸ್ತ್ರ ಪ್ರಭು ನನಗೆ ಪರಮ ಪ್ರಿಯ. ಪೌಲನು ರೋಮನವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರನ್ನು ಪ್ರೀತಿಸುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲ ಹಿತಕರವಾಗಿ ಪರಿಣಮಿಸುವುದು
ಇದನ್ನು ನಾವು ಚೆನ್ನಾಗಿ ಅರಿತಿದ್ದೇವೆ. ದೇವರು ಯಾರನ್ನು ತಮ್ಮವರೆಂದು ಮೊದಲೇ ಆರಿಸಿಕೊಂಡರೋ ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಶ್ರೇಷ್ಠನಾಗಿರಬೇಕೆಂದು ದೇವರ ನಿರ್ಧಾರವಾಗಿದೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದ್ದಾರೋ ಅವರನ್ನು ಕರೆದಿದ್ದಾರೆ. ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ. ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಪದವಿಗೆ ಸೇರಿಸಿಕೊಂಡಿದ್ದಾರೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. Alleluia, 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 Alleluia. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ಜನಸಮೂಹಕ್ಕೆ ಹೀಗೆಂದರು: ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಬಿಡುತ್ತಾನೆ. ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನು ಕೊಂಡು ಬಿಡುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ಮುತ್ತು ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೆ ಹೋಲಿಸಬಹುದು. ಬೆಳೆ ಬಾಳುವ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಸ್ವರ್ಗ ಸಾಮ್ರಾಜ್ಯವನ್ನು ಒಂದು ಮೀನು ಬಲೆಗೂ ಹೋಲಿಸಬಹುದು. ಮೀನು ಹಿಡಿಯುವವರು ಬಲೆಯನ್ನು ಸಮುದ್ರದಲ್ಲಿ ಬೀಸಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿಯುತ್ತಾರೆ. ಬಲೆ ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದುಕೊಂಡು ಬಂದು ಕುಳಿತುಕೊಂಡು ಒಳ್ಳೆಯ ಮೀನುಗಳನ್ನು ಮಾತ್ರ ಆರಿಸಿಕೊಂಡು ಬುಟ್ಟಿಗೆ ಹಾಕಿಕೊಳ್ಳುತ್ತಾರೆ. ಕೆಟ್ಟವನ್ನು ದೂರ ಎಸೆದು ಬಿಡುತ್ತಾರೆ. ಕಾಲಾಂತ್ಯದಲ್ಲಿ ಇದರಂತೆಯೇ ಆಗುವುದು. ದೇವದೂತರು ಹೊರಟು ಬಂದು ದುರ್ಜನರನ್ನು ಸಜ್ಜನರಿಂದ ಬೇರ್ಪಡಿಸುವರು, ದುರ್ಜನರನ್ನು ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಇದೆಲ್ಲ ನಿಮಗೆ ಅರ್ಥವಾಯಿತೆ ಎಂದು ಯೇಸು ಸ್ವಾಮಿ ಅವರನ್ನು ಕೇಳಿದರು. ಶಿಷ್ಯರು ಅರ್ಥವಾಯಿತು ಎಂದರು. ಆಗ ಯೇಸು ಸ್ವಾಮಿ, ಇಂತಿರಲು ಸ್ವರ್ಗ ಸಾಮ್ರಾಜ್ಯದಲ್ಲಿ ಶಿಷ್ಯನಾಗಿರುವ ಪ್ರತಿಯೊಬ್ಬ ಶಾಸ್ತ್ರಜ್ಞನು ಮನೆಯ ಯಜಮಾನ ಇದ್ದ ಹಾಗೆ. ಅವನು ತನ್ನ ಉಗ್ರಾಣದಿಂದ ಹೊಸ ಮತ್ತು ಹಳೆಯ ವಸ್ತುಗಳನ್ನು ಹೊರಗೆ ತರುತ್ತಾ ಇರುತ್ತಾನೆ ಎಂದರು.
ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ಇಂದು ಸಾಧಾರಣ ಕಾಲದ 17ನೆಯ ಭಾನುವಾರ. ಮತ್ತೊಮ್ಮೆ ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಮಾತನಾಡುತ್ತಾ ಇದ್ದಾರೆ. ಸ್ವರ್ಗ ಸಾಮ್ರಾಜ್ಯವನ್ನು ಕೆಲವೊಂದು ವಿಷಯಗಳ ಮುಖಾಂತರ ನಮಗೆ ವಿವರಿಸುತ್ತಿದ್ದಾರೆ. ಮೊದಲನೆಯದಾಗಿ, ಸ್ವರ್ಗ ಸಾಮ್ರಾಜ್ಯ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು. ಈ ನಿಧಿ ನಮ್ಮ ಕಣ್ಣಿಗೆ ಸಾಧಾರಣವಾಗಿ ಕಾಣಿಸುವುದಿಲ್ಲ. ಬಹುಶಃ ಆ ನೆಲದಲ್ಲಿ ಅನೇಕರು ಓಡಾಡ್ತಿರ್ಬೋದು. ಎಲ್ಲಿ ಸಾಧಾರಣವಾಗಿ ನಾವು ಓಡಾಡುತ್ತಿದ್ದೇವೆ ಅಲ್ಲೇ ದೇವರು ಆ ನಿಧಿಯನ್ನ ಸಹ ಹೂತಿಟ್ಟಿದ್ದಾರೆ. ಸಾಧಾರಣವಾಗಿ ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ, ಮುಚ್ಚಲ್ಪಟ್ಟಿದೆ. ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಹಿಡನ್. ದೇವರ ಸಾಮ್ರಾಜ್ಯ ಮುಚ್ಚಲ್ಪಟ್ಟಿದೆ. ಅದಕ್ಕಾಗಿಯೇ ಯೇಸು ಸ್ವಾಮಿ ಹೇಳುತ್ತಾರೆ, ಹುಡುಕಿರಿ ನಿಮಗೆ ಸಿಗುತ್ತದೆ. ಹುಡುಕದವರಿಗೆ ಸಿಗುವುದಿಲ್ಲ. ದೇವರು ಅಷ್ಟು ಸಾಧಾರಣವಾಗಿ ಒಲಿಯುವುದಿಲ್ಲ. ಅವರನ್ನ ನಾವು ನಮ್ಮ ಅಂತರಂಗದಿಂದ ಹುಡುಕದಿದ್ದರೆ, ನಮ್ಮ ಮನಗಳನ್ನ ಅವರಿಗೆ ತೆರೆಯದಿದ್ದರೆ ಖಂಡಿತವಾಗಿಯೂ ದೇವರನ್ನ ನಾವು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾರು ಹುಡುಕುತ್ತಾರೆ, ಇದು ಬಚ್ಚಿಟ್ಟ ನಿಧಿಯಂತೆ, ಹೂಳಿಡಲಾಗಿದೆ, ಬಚ್ಚಿಟ್ಟ ನಿಧಿಯಂತೆ. ಯಾರು ಹುಡುಕುತ್ತಾರೋ ಅವರಿಗೆ ಸಿಗುತ್ತದೆ. ಈ ನಿಧಿಯನ್ನ ದೇವರು ಎಲ್ಲೋ ನಮ್ಮ ಕಣ್ಣಿಗೆ ಕಾಣದಂತೆ ಆಕಾಶದಲ್ಲಿ ಹೂತಿಟ್ಟಿಲ್ಲ. ನಾವು ಎಲ್ಲಿದ್ದೇವೆ ಅಲ್ಲೇ ಇದೆ. ಆದರೆ ಹುಡುಕುತ್ತಿದ್ದೇವೆಯೇ? ಹುಡುಕದಿದ್ದರೆ ಅದು ಸಿಕ್ಕುವುದಿಲ್ಲ. ಹುಡುಕುವವರಿಗೆ ಮಾತ್ರ ದೇವರು ಸಿಗುತ್ತಾರೆ. ಯಾವ ಹೃದಯ ಅವರಿಗಾಗಿ ಹಾತೊರೆಯುತ್ತದೋ ಆ ಹೃದಯವನ್ನ ಖಂಡಿತ ಅವರು ಆಶೀರ್ವದಿಸುತ್ತಾರೆ, ಸಾಲಮೋನನನ್ನು ಆಶೀರ್ವದಿಸಿದ ಹಾಗೆ. ಎರಡನೆಯದಾಗಿ, ದೇವರು ಈ ಸ್ವರ್ಗ ಸಾಮ್ರಾಜ್ಯವನ್ನ ಸಮುದ್ರದಲ್ಲಿ ಬೀಸಲ್ಪಟ್ಟ ಒಂದು ಮೀನಿನ ಬಲೆಗೆ ಹೋಲಿಸುತ್ತಾರೆ. ನೀರು ಎಲ್ಲವನ್ನ ಮುಚ್ಚಿಡುತ್ತೆ, ದಡ ಎಲ್ಲವನ್ನ ನಮ್ಮ ಕಣ್ಣಿಗೆ ಕಾಣುವಂತೆ ಮಾಡುತ್ತದೆ. ವಾಟರ್ ಹೈಡ್ಸ್, ದ ಶೋರ್ ರಿವೀಲ್ಸ್. ಈ ನಮ್ಮ ಸಮಾಜ, ಈ ಜಗತ್ತು ನೀರಿನಂತೆ ಅನೇಕ ವಿಷಯಗಳನ್ನ ಮುಚ್ಚಿಡುತ್ತೆ. ಅನೇಕ ವಿಷಯಗಳು ನಮಗೆ ಗೊತ್ತಾಗಲ್ಲ. ಯಾವುದನ್ನು ನಾವು ನಂಬುತ್ತೇವೆ? ಸಾಮೂಹಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾ ಏನ್ ಹೇಳುತ್ತೆ ಅದು ಕರೆಕ್ಟ್. ಪಬ್ಲಿಕ್ ಒಪಿನಿಯನ್ ಏನ್ ಹೇಳುತ್ತೆ ಅದು ಕರೆಕ್ಟ್. ಯಾರು ತುಂಬಾ ಫೇಮಸ್ ಆಗಿದ್ದಾರೆ, ಅವ್ರೇನಾದ್ರೂ ಹೇಳಿದ್ರೆ ಅದು ಸತ್ಯ. ತುಂಬಾ ದೊಡ್ಡವರು ಒಂದು ನಿರ್ಧಾರ ತಗೊಂಡ್ರೆ ಅದು ಸರಿ. ಈ ನೀರು ಎಲ್ಲವನ್ನ ಮುಚ್ಚಿಡುತ್ತೆ. ಎಷ್ಟೊಂದು ಸತ್ಯಗಳನ್ನ ಈ ಸಾಮೂಹಿಕ ಜಾಲತಾಣಗಳು ಮಾತಾಡೋದಲ್ಲ, ಹಾಗೆ ಮುಚ್ಚಿಟ್ಟು ಯಾವುದು ಬೇಕೋ ಅದನ್ನ ಮಾತ್ರ ಮಾತಾಡ್ತಾರೆ. ದ ಸೋಷಿಯಲ್ ಮೀಡಿಯಾ ಸ್ಪೀಕ್ಸ್ ಓನ್ಲಿ ವಾಟ್ ಇಟ್ ವಾಂಟ್ಸ್ ಟು. ಕೆಲವೊಮ್ಮೆ ಕೆಟ್ಟ ವಿಷಯಗಳನ್ನು ಸಹ ಪಬ್ಲಿಕ್ ಒಪಿನಿಯನ್ ಎಂಬುದರ ಮೂಲಕ ಜನ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ನಮಗೆ ಸತ್ಯ ಕಾಣುವಂತೆ ಮಾಡುವುದು ದಡ ಮಾತ್ರ. ಯಾವಾಗ ಆ ಮೀನಿನ ಬಲೆ ದಡಕ್ಕೆ ಬರುತ್ತದೆ ಅಲ್ಲಿ ಸತ್ಯ ಕಾಣುತ್ತದೆ. ಆ ನಮ್ಮ ಜೀವನದ ದಡವಾಗಿರುವವರು ಪ್ರಭು ಯೇಸು ಕ್ರಿಸ್ತರು. ಜೀಸಸ್ ಇಸ್ ದ ಶೋರ್ ಆಫ್ ಆರ್ ಲೈಫ್. ಇನ್ ದ ವಾಟರ್ಸ್ ಇಟ್ ಕವರ್ಸ್ ಎವ್ರಿಥಿಂಗ್. ಅಲ್ಲಿ ಎಲ್ಲವೂ ಒಂದೇ ರೀತಿ ಕಾಣಿಸುತ್ತೆ. ಅವರು ಎಷ್ಟೇ ಪ್ರತಿಭಾವಂತ ಬೆಸ್ತರಾಗಿದ್ದರೂ
ಬಲೆ ಸಮುದ್ರದಲ್ಲಿರುವಾಗ ಒಳ್ಳೆ ಮೀನು ಯಾವುದು ಕೆಟ್ಟ ಮೀನು ಯಾವುದು ಅಂತ ಅಲ್ಲಿ ಅವರು ಕಂಡಿಡಿಯಕ್ಕಾಗಲ್ಲ. ಅವ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು 50 ವರ್ಷ ಮೀನು ಹಿಡಿದಿದ್ದೀನಿ ಅಂದ್ರೂ ಬಲೆ ಸಮುದ್ರದಲ್ಲಿರ್ಬೇಕಾದ್ರೆ ಅದು ಒಳ್ಳೇದಾ ಕೆಟ್ಟದಾ ಹೇಳಕ್ಕಾಗಲ್ಲ. ಸಮಾಜದಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಅನೇಕ ಬಾರಿ ಕೆಟ್ಟ ವಿಷಯಗಳು ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡಿದೆ. ಎಷ್ಟೊಂದು ದೇಶಗಳಲ್ಲಿ ಇಂದು ಅನೇಕ ವಿಷಯಗಳು ಲೀಗಲೈಸ್ ಮಾಡಿದ್ದಾರೆ, ತೊಂದರೆ ಇಲ್ಲ. ಈಗ ಸರ್ಕಾರನೇ ಅದಕ್ಕೆ ಸೈ ಅಂತಿದೆಯಲ್ಲ, ಏನ್ ಪ್ರಾಬ್ಲಮ್ ಇದೆ? ಸರ್ಕಾರನೇ ಅದಕ್ಕೆ ಸೈ ಅಂತಿದೆಯಲ್ಲ, ಏನ್ ಪ್ರಾಬ್ಲಮ್ ಇದೆ? ನಮಗೆ ಗೊತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟೊಂದು ವಿಷಯಗಳು ದೇವರಿಗೆ ಶುಭ ಸಂದೇಶಕ್ಕೆ ವಿರೋಧವಾಗಿರುವ ವಿಷಯಗಳನ್ನ ಇಂದು ಕಾನೂನು ಒಪ್ಕೊಳ್ಳುತ್ತೆ, ಪರವಾಗಿಲ್ಲ ಅದನ್ನ ಮಾಡಿ, ಏನು ತೊಂದರೆ ಇಲ್ಲ. ಭ್ರೂಣ ಹತ್ಯೆ ಮಾಡಬಹುದು, ಅಬಾರ್ಷನ್ ಲೀಗಲೈಸ್ಡ್, ಗೇ ಮ್ಯಾರೇಜ್ ಇಸ್ ಲೀಗಲೈಸ್ಡ್. ವಾಟ್ ಇಸ್ ದ ಪ್ರಾಬ್ಲಮ್? ಎಲ್ಲರೂ ಹೇಳ್ತಿದ್ದಾರೆ, ದೇಶಗಳೇ ಹೇಳ್ತಿದೆ, ಕಾನೂನುಗಳನ್ನ ಮಾಡಿಬಿಟ್ಟಿದ್ದಾರೆ. ಇವತ್ತು ಕೆಟ್ಟ ವಿಷಯ ಕೂಡ ಒಳ್ಳೆ ಬಟ್ಟೆಯನ್ನ ಧರಿಸ್ಕೊಬಿಟ್ಟಿದೆ. ನೋಡ್ಬೇಕಾದ್ರೆ ಕೆಟ್ಟದ್ದು ಸಹ ಒಳ್ಳೆಯದಾಗಿ ಕಾಣುತ್ತದೆ. ಸಮಾಜದಲ್ಲಿ ಜಗತ್ತಿನಲ್ಲಿ ಎಲ್ಲವನ್ನ ನೋಡ್ಬೇಕಾದ್ರೆ ಅಲ್ಲಿ ಕೆಟ್ಟದ್ದು ಸಹ ಒಳ್ಳೆಯದಾಗಿ ಕಾಣುತ್ತದೆ. ಯಾವುದು ನಿಜವಾಗಿ ಒಳ್ಳೆಯದು ಯಾವುದು ನಿಜವಾಗಿ ಕೆಟ್ಟದ್ದು ಅಂದರೆ ದಡಕ್ಕೆ ಬಂದಾಗ ಮಾತ್ರ ಗೊತ್ತಾಗುತ್ತದೆ. ನಮ್ಮ ಜೀವನದ ದಡವಾಗಿರುವವರು ಪ್ರಭು ಯೇಸು ಕ್ರಿಸ್ತರು. ಆದರೆ ಅನೇಕ ಬಾರಿ ನಾವು ದೂರದಿಂದ ನೋಡ್ಬಿಟ್ಟೆ ಅದು ಸರಿ, ತಪ್ಪೇನಿದೆ, ಮಾಡಬಹುದು ಅನ್ನೋ ನಿರ್ಧಾರಗಳನ್ನ ತೆಗೆದು ಬಿಡ್ತೇವೆ. ಒಬ್ಬ ಮೀನು ಹಿಡಿಯುವವನು ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ಡು, ಎಷ್ಟೇ ಅನುಭವಶಾಲಿಯಾಗಿದ್ರು ಬಲೆ ಸಮುದ್ರದಲ್ಲಿರುವಾಗ ಒಳ್ಳೆ ಮೀನು ಸಿಕ್ಕಿದೆ ಕೆಟ್ಟ ಮೀನು ಸಿಕ್ಕಿದೆ ಅಂತ ಹೇಳಲ್ಲ. ಅದನ್ನ ದಡಕ್ಕೆ ಎಳೆದ ಮೇಲೆನೆ ಅವನು ದಡದಲ್ಲಿ ಗೊತ್ತಾಗುತ್ತದೆ. ಅನೇಕ ಬಾರಿ ಈ ಕೆಟ್ಟದ್ದನ್ನ ಒಳ್ಳೆಯದಾಗಿ ನಾವು ನಂಬಿದ್ದೇವೆ. ನಂಬುವಂತೆ ಸಾಮೂಹಿಕ ಜಾಲತಾಣಗಳು ಮಾಡಿದೆ. ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತೇವೆ, ಜನರ ಒಂದು ಅನಿಸಿಕೆ, ಅದನ್ನ ನಂಬುವಂತೆ ಮಾಡಿದೆ. ಇವತ್ತು ಈ ಜಗತ್ತಿನಲ್ಲಿ ಶಾಪವೇ ಅದು. ಯಾವುದು ಕೆಟ್ಟದ್ದು ಅದನ್ನ ಒಳ್ಳೆಯದಾಗಿ ತೋರಿಸುವುದು ಮಾತ್ರವಲ್ಲ, ಅದು ಒಳ್ಳೆಯದು ಎಂದು ನಮ್ಮನ್ನ ನಂಬಿಸಲು ಸಹ ಸಾಧ್ಯ, ಅದು ಸಹ ನಡೆಯುತ್ತೆ. ಆದರೆ ಇಂದು ಈ ಸಾಮತಿಯ ಮೂಲಕ ಯೇಸು ಸ್ವಾಮಿ ಹೇಳೋದು, ನಿನ್ನ ಜೀವನದ ದಡ ನಾನಾಗಿದ್ದೇನೆ, ನನ್ನಲ್ಲಿ ಬಂದರೆ ಮಾತ್ರ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು, ಯಾವುದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಯಾವುದನ್ನ ತಿರಸ್ಕರಿಸಬೇಕು, ಯಾವುದನ್ನ ನಾನು ಅಪ್ಪಿಕೊಳ್ಳಬೇಕು, ಯಾವುದರಿಂದ ದೂರ ಇರಬೇಕು, ಆ ಜ್ಞಾನ ಯೇಸು ಸ್ವಾಮಿಯಲ್ಲಿದೆ. ಇಂದು ಅನೇಕರು ಕೆಟ್ಟ ನಿರ್ಧಾರಗಳನ್ನು ತೆಗೆಯುತ್ತಿದ್ದಾರೆ, ಕೆಟ್ಟ ವಿಷಯಗಳ ಹಿಂದೆ ಹೋಗುತ್ತಿದ್ದಾರೆ ಎಂದರೆ ಅವರು ದಡಕ್ಕೆ ಬರುತ್ತಲೇ ಇಲ್ಲ. ದೇ ನಾಟ್ ಕಮಿಂಗ್ ಟು ದ ಶೋರ್ ಎಟ್ ಆಲ್. ದಡನ ನೋಡಿದ್ರೆ ಎದುರ್ತಾರೆ ಅನೇಕರು, ದಡಕ್ಕೆ ಹೋಗೋದೇ ಬೇಡ, ಯಾಕಂದ್ರೆ ಇಲ್ಲಿ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿ ಕಾಣಿಸುತ್ತದೆ. ಇಂದು ಯೇಸು ಸ್ವಾಮಿ ಈ ಸಾಮತಿಯ ಮೂಲಕ ನಮ್ಮನ್ನ ದಡಕ್ಕೆ ಕರೆಯುತ್ತಿದ್ದಾರೆ. ಕಮ್ ಟು ದ ಶೋರ್. ನೀವೇನೇನೆಲ್ಲ ಸೇರಿಸ್ಕೊಂಡಿದ್ದೀರ ಎಲ್ಲನ ತಗೊಂಬನ್ನಿ, ಬಿಟ್ಟು ಬರಬೇಡಿ. ಒಳ್ಳೇದು ಕೆಟ್ಟದ್ದು, ಬಲೆ ಕೆಟ್ಟದ್ದು ಅಂತ ಬಿಟ್ಟು ಬರಲ್ಲ, ಎಲ್ಲನ ಸೇರಿಸ್ಕೊಂಡು ಬರುತ್ತೆ. ಎಲ್ಲವನ್ನ ಸೇರಿಸಿಕೊಂಡು ಬರುವ ನಮ್ಮನ್ನ ಅವರ ಪ್ರಸನ್ನತೆಯಲ್ಲಿ ಇದನ್ನ ಬಿಟ್ಟು ಬಿಡು ಎಂದು ಹೇಳುತ್ತಾರೆ. ಬಿಟ್ಟು ಬಿಡುವ ಮನಸ್ಸು ನಮಗಿದೆಯೇ? ಮೂರನೇದಾಗಿ, ಅನೇಕ ಬಾರಿ ಇಂದಿನ ಜಗತ್ತಿನಲ್ಲಿ ಯಾವುದು ನಮ್ಮ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣುತ್ತದೆ, ವಾಟ್ ಈಸ್ ಅಟ್ರಾಕ್ಟಿವ್, ಸ್ಪೆಕ್ಟ್ಯಾಕ್ಯುಲರ್ ಆಂಗ್ಲದಲ್ಲಿ ಹೇಳಿದ್ರೆ, ತುಂಬಾ ಚೆನ್ನಾಗಿ ಕಣ್ಣಿಗೆ ಕಾಣಿಸೋದು ಒಳ್ಳೆಯದು. ಆದರೆ ಈ ನಿಧಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಇದು ನಮ್ಮ ಕಣ್ಣಿಗೆ ಕಾಣಿಸುವುದೇ ಇಲ್ಲ, ಮುಚ್ಚಿಡಲ್ಪಟ್ಟಿದೆ. ಆದಿಕಾಂಡವನ್ನ ನಾವು ಓದುವಾಗ ಆ ಮೊದಲನೆಯ ಪಾಪಕ್ಕೆ ಕಾರಣವೇ ಅಟ್ರಾಕ್ಷನ್. ಆ ಹಣ್ಣು ನೋಡಲು ಬಹಳ ಸುಂದರವಾಗಿತ್ತು, ಅದನ್ನೇ ಪವಿತ್ರ ಗ್ರಂಥ ಹೇಳುತ್ತದೆ. ದಾವಿದ ಬಿದ್ದಿದ್ದಕ್ಕೆ ಕಾರಣನೇ ಯಾವುದನ್ನ ನೋಡಿ ಅವನು ಅಟ್ರಾಕ್ಟ್ ಆದ. ಅನೇಕ ಬಾರಿ ನಮ್ಮ ದೃಷ್ಟಿ ನಮ್ಮ ಬೀಳ್ವಿಕೆಗೆ ಕಾರಣವಾಗಿದೆ. ಯಾವುದು ಚೆನ್ನಾಗಿದೆ
ಯಾವುದು ನಮ್ಮನ್ನ ಸೆಳೆಯುತ್ತದೆ ಅದರ ಹಿಂದೆ ಹೋಗಿ ಸೋತು ಹೋಗುತ್ತಿದ್ದೇವೆ. ಇಂದು ಅವರು ಹೇಳುತ್ತಾರೆ, ನಿಜವಾದ ನಿಧಿ ಮುಚ್ಚಲ್ಪಟ್ಟಿದೆ. ದ ಟ್ರೂ ಟ್ರೆಷರ್ ಇಸ್ ಹಿಡನ್. ದ ಟ್ರೂ ಟ್ರೆಷರ್ ಇಸ್ ಹಿಡನ್. ಅದನ್ನ ನಾವು ಕಂಡಾಗ ಸಂತೋಷ, ಎಂತ ಸಂತೋಷ! ತನಗಾದ ಸಂತೋಷದಿಂದ ಹೋಗಿ ಇದ್ದುದೆಲ್ಲವನ್ನ ಮಾರುತ್ತಾನೆ. ಭಾರವಾದ ಹೃದಯದಿಂದ ಅಲ್ಲ. ಆ ನಿಧಿಯನ್ನು ನೋಡಿದ ತಕ್ಷಣ ಅಷ್ಟೊಂದು ಸಂತೋಷ. ಆ ನಿಧಿಯನ್ನ ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಕೆಟ್ಟದ್ದನ್ನ ಬಿಟ್ಟು, ಬೇರೆ ಎಲ್ಲವನ್ನ ಬಿಟ್ಟು ಆ ನಿಧಿಯನ್ನ ನಾವು ಹಿಡಿದುಕೊಡಲು ಸಾಧ್ಯ. ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ನಾವು ಅನೇಕ ವಿಷಯಗಳನ್ನ ಬಿಡಲು ಸಾಧ್ಯವಾಗುವುದಿಲ್ಲ. ಆ ಶ್ರೀಮಂತ ಯುವಕ ಯೇಸುಸ್ವಾಮಿಯನ್ನ ಬಂದು ಕೇಳುತ್ತಾನೆ, ನಾನು ಸ್ವರ್ಗ ಸಾಮ್ರಾಜ್ಯವನ್ನ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ಎಲ್ಲವನ್ನ ಯೇಸುಸ್ವಾಮಿ ಹೇಳ್ತಾರೆ. ಕೊನೆಗೆ ಕೆಲವೊಂದು ವಿಷಯಗಳನ್ನ ಅವನಿಂದ ಬಿಡಲು ಸಾಧ್ಯವಾಗ್ತಿಲ್ಲ. ಯಾರ ಮುಂದೆ ಅವನು ನಿಂತಿದ್ದಾನೆ, ಆ ನಿಧಿ ಏನು, ಆ ನಿಧಿಯ ಘನತೆಯನ್ನ, ಅದರ ಬೆಲೆಯನ್ನ ಅವನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅವನು ಬೆತೆಯಿಂದ, ಸಂಕಟದಿಂದ ಹಿಂದಿರುಗುತ್ತಾನೆ. ಅದೇ ಜಕ್ಕಾಯನು ಯೇಸುಸ್ವಾಮಿಯ ಮುಂದೆ ನಿಲ್ಲುವಾಗ ಆ ನಿಧಿ ಎಷ್ಟು ಬೆಳೆ ಬಾಳುವುದು, ಎಷ್ಟೊಂದು ಅಮೂಲ್ಯವಾದುದು ಎಂಬುದನ್ನ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಯೇಸುಸ್ವಾಮಿಗೆ ಹೇಳ್ತಾನೆ, ನನ್ನಲ್ಲಿರೋದು ಎಲ್ಲವನ್ನ ನಾನು ಕೊಟ್ಟು ಬಿಡ್ತೇನೆ, 4ರಷ್ಟು. ಯಾರತ್ರಾದ್ರೂ ನಾನು ಮೋಸ ಮಾಡಿದ್ರೆ ಮತ್ತೆ ಕೊಡ್ತೀನಿ ಅಂತ ಹೇಳ್ತಿಲ್ಲ ಅವನು, 4 ಪಟ್ಟು ನಾನು. ಹಾಗಾದ್ರೆ ಅವ್ರ ಹತ್ರ ತಗೊಂಡಿದ್ ಮಾತ್ರ ಅಲ್ಲ, ಇವನ ಹತ್ರ ಇರೋದನ್ನ ಸೇರಿಸಿ ಅದಕ್ಕೂ ಸೇರಿಸಿ ಕೊಟ್ರೆ ಮಾತ್ರನೇ ಎಲ್ಲವನ್ನ ಕೊಟ್ಟು ಬಿಡ್ತೇನೆ. ಯಾಕಂದ್ರೆ ಅವನಿಗೆ ಆ ಅಮೂಲ್ಯವಾದ ನಿಧಿ ಅವನ ಕಣ್ಣಿಗೆ ಕಾಣುತ್ತದೆ, ಹೃದಯವನ್ನ ಮುಟ್ಟಿದೆ ಯೇಸುಸ್ವಾಮಿ ಯಾರು ಎಂಬುದು. ಸಂತೋಷದಿಂದ, ತನಗಾದ ಸಂತೋಷದಿಂದ ಎಲ್ಲವನ್ನ ಮಾರಿ ಅವನು ಅದನ್ನ ಕೊಂಡುಕೊಳ್ಳುತ್ತಾನೆ. ಈ ಜ್ಞಾನ ನಮಗೆ ಹೇಳಿಕೊಡುವುದು ಅದೇ. ಯೇಸುಸ್ವಾಮಿ ಎಷ್ಟು ಅಮೂಲ್ಯವಾದವರು. ಅವರು ನನ್ನವರಾಗಬೇಕಾದರೆ ನಾನು ಸಂತೋಷದಿಂದ ಅನೇಕ ವಿಷಯಗಳನ್ನ ಬಿಡಲು ಸಿದ್ಧನಾಗಿರುತ್ತೇನೆ. ಈ ಸಾಮತಿಗಳು ಇಂದು ನಮಗೆ ಬಹಳ ಆಳವಾದ ಪಾಠಗಳನ್ನು ನೀಡುತ್ತಿದೆ. ಈ ಜಗತ್ತಿನಲ್ಲಿರುವ ನಮಗೆ ಅನೇಕ ಬಾರಿ ಅನೇಕ ಕೆಟ್ಟ ವಿಷಯಗಳು ಸಹ ಒಳ್ಳೆಯದಾಗಿ ಕಾಣುವುದು ಮಾತ್ರವಲ್ಲ, ಅದು ಒಳ್ಳೆಯದು ಎಂಬುದನ್ನ ಸಮಾಜ ನಮ್ಮನ್ನ ನಂಬಿಸುತ್ತಿದೆ, ಜಾಲತಾಣಗಳು ನನ್ನ ನಂಬಿಸುತ್ತಿದೆ. ಪಬ್ಲಿಕ್ ಒಪಿನಿಯನ್, ಜನರ ಅನಿಸಿಕೆ. ಆದರೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಿನಗೆ ನಿಜವಾಗಿ ಯಾವುದು ಒಳ್ಳೆಯದು ಎಂದು ತಿಳಿಯಬೇಕಾದರೆ ದಡಕ್ಕೆ ಬಾ, ಕಮ್ ಟು ದ ಶೋರ್. ನಮ್ಮ ಜೀವನದ ದಡ ಯೇಸುಸ್ವಾಮಿಯಾಗಿದ್ದಾರೆ. ಆ ದಡದಲ್ಲಿ ಬಂದರೆ ಮಾತ್ರ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ನಾವು ಇಟ್ಟುಕೊಳ್ಳಬೇಕು, ಯಾವುದನ್ನ ತ್ಯಜಿಸಬೇಕು ಅರ್ಥವಾಗುತ್ತದೆ. ಹುಡುಕುವವರಿಗೆ ಮಾತ್ರ ಈ ನಿಧಿ ಸಿಗುತ್ತದೆ. ಈ ನಿಧಿ ಮುಚ್ಚಿಡಲ್ಪಟ್ಟಿದೆ, ಎಲ್ರಿಗೂ ಕಾಣಿಸೋದಿಲ್ಲ. ಯಾರು ಹುಡುಕುತ್ತಾರೆ, ಅದಕ್ಕಾಗಿ ಯೇಸುಸ್ವಾಮಿ ಹೇಳುತ್ತಾರೆ, ಹುಡುಕಿರಿ ನಿಮಗೆ ಸಿಗುತ್ತದೆ. ಕೊನೆಯದಾಗಿ ಯೇಸುಸ್ವಾಮಿ ಮತ್ತೊಂದು ವಿಷಯವನ್ನ ನಮ್ಮೆಲ್ಲರಿಗೆ ಹೇಳ್ತಾರೆ. ತಕ್ಷಣ ನಾವು ಒಬ್ಬರಿಗೆ ತೀರ್ಪು ನೀಡೋದು, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ವಾಟ್ಸಪ್ ಅಲ್ಲಿ ಒಬ್ಬರ ಬಗ್ಗೆ ಒಂದು ಮೆಸೇಜ್ ಬಂತು, ಮುಗೀತು ಅವ್ರ ಕತೆ, ಅವ್ರ ಹೆಸರನ್ನ ಹಾಳು ಮಾಡೋದು, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಇವತ್ತು ಈ ಜಾಲತಾಣಗಳು, ಸೋಷಿಯಲ್ ಮೀಡಿಯಾ ನಮಗೆ ಕಲ್ಸ್ಕೊಟ್ಟಿರೋದೇನು? ಯಾವುದನ್ನ ನಾವು ನೋಡ್ತೇವೆ ಅದು ನಿಜ, ಫಾರ್ವರ್ಡ್ ಮಾಡು. ಇವರು ಕೆಟ್ಟವರಂತೆ, ಇವರು ಇದಾಯ್ತಂತೆ, ಅದಾಯ್ತಂತೆ, ಫಾರ್ವರ್ಡ್. ಎಷ್ಟೊಂದು ಮೆಸೇಜ್ಗಳನ್ನ ನಾವು ಫಾರ್ವರ್ಡ್ ಮಾಡಿದ್ದೇವೆ. ನಾನು ನನ್ನ ಜೀವನದಲ್ಲಿ ಹೇಳಿದ್ದೇನೆ, ಅಂತ ಮೆಸೇಜ್ ಯಾವುದು ನಾನು ಯಾರಿಗೂ ಫಾರ್ವರ್ಡ್ ಮಾಡಲ್ಲ. ಬೇರೆಯವರ ಹೆಸರನ್ನ ಕೆಡಿಸುವ ಒಂದು ಮೆಸೇಜ್ಗಳಾಗಿರ್ಬೋದು, ಒಂದು ಒಪಿನಿಯನ್ಗಳಾಗಿರ್ಬೋದು. ಯೇಸುಸ್ವಾಮಿ ಹೇಳ್ತಾರೆ, ಎಲ್ಲವನ್ನ ದಡಕ್ಕೆ ಎಳ್ಕೋಬಾ, ದಡಕ್ಕೆ ಬರೋ ತನಕ ಸಮಾಧಾನವಾಗಿರು. ದಡದಲ್ಲಿ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ದಡಕ್ಕೆ ಬರುವ ಮುಂಚೆಯೇ ತೀರ್ಮಾನ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು. ಏಕೆಂದರೆ ಇಂದಿನ ಸಮಾಜದಲ್ಲಿ ಆ ತಕ್ಷಣ ಜಡ್ಜ್ಮೆಂಟ್, ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಇವತ್ತು ಆದ್ರೆ ನಾಳೆ ತೀರ್ಮಾನ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಇವತ್ತೇ ತೀರ್ಮಾನ ಆಗ್ಬಿಡು. ನಾನು ನೋಡ್ದೆ, ನಾನು ಓದ್ದೆ, ಅವ್ರು ಕೆಟ್ಟವರು.
ಇಂದು ಯೇಸು ಸ್ವಾಮಿ ಹೇಳ್ತಾರೆ, ದಡಕ್ಕೆ ಬರೋ ತನಕ ಸ್ವಲ್ಪ ತಡೆದುಕೋ. ಪ್ಲೀಸ್ ವೇಟ್ ಟಿಲ್ ಯು ರೀಚ್ ದ ಶೋರ್. ಕಳೆದ ವಾರ ಅದನ್ನೇ ತಾನೇ ಯೇಸು ಸ್ವಾಮಿ ಹೇಳಿದ್ರು. ಬೆಳೆಗಳ ಮಧ್ಯೆ ಕಳೆಗಳು ಸಹ ಬಂದಿದೆ, ನಾವು ಹೋಗಿ ಅದನ್ನ ಕಿತ್ತಾಕ್ಬಿಡ್ಬೋದಾ? ಯೇಸು ಸ್ವಾಮಿ ಹೇಳ್ತಾರೆ, ಬೇಡ ಬೇಡ, ನಿಲ್ಸು, ತಡಿ, ಎರಡು ಬೆಳೀಲಿ. ಕೊನೆಯ ದಿನ ನಾನು ಹೇಳ್ತೇನೆ ಯಾವುದು ಕಳೆ ಯಾವುದು ಬೆಳೆ. ಅವ್ರು ಹೇಳ್ತಾರೆ, ಅವರೇ ಹೋದ ವಾರನೂ ಅದನ್ನೇ ಹೇಳ್ತಾರೆ ಯೇಸು ಸ್ವಾಮಿ, ನೀನ್ ನಿರ್ಧಾರ ಮಾಡಬೇಡ. ಅವತ್ತೂ ಸಹ ತೀರ್ಮಾನದ ದಿನದ ಸಹ ನೀನು ನಿರ್ಧಾರ ಮಾಡಬೇಡ ಯಾವುದು ಕಳೆ ಯಾವುದು ಬೆಳೆ ಅಂತ. ನಾನು ಹೇಳ್ತೇನೆ, ಐ ವಿಲ್ ಟೆಲ್ ಯು. ಅಷ್ಟರ ತನಕ ಕಾಯ್ಬೇಕು. ಇವರೆಲ್ಲ ಓಡೋಗಿ ಹೇಳ್ತಾರೆ, ಕಳೆಗಳು ಬಂದ್ಬಿಟ್ಟಿದೆ, ನಾವು ನೋಡ್ತಿದ್ದೇವೆ. ಆದ್ರೆ ಯಜಮಾನ ಹೇಳ್ತಿದ್ರೆ, ಬಿಟ್ಬಿಡಿ, ಕೊನೆ ದಿನ ತನಕ ಬೆಳೀಲಿ, ನಿಮಗೆ ಗೊತ್ತಾಗಲ್ಲ ಯಾವುದು ಕಳೆ ಯಾವುದು ಬೆಳೆ ಅಂತ. ಕಳೆನ ಕೀಳ್ತೀನಿ ಅಂತ ಬೆಳೆನ ಹಾಳು ಮಾಡಿಬಿಡ್ಬೇಡಿ. ಅದನ್ನೇ ಹೇಳ್ತಾರೆ ಹೋದ್ವಾರ. ಇವತ್ತು ಅದನ್ನೇ ಸಹ ಹೇಳ್ತಿದ್ದಾರೆ, ಮೀನು ಬಲೆ ದಡಕ್ಕೆ ಬರೋ ತನಕ ಇರು, ಅಲ್ಲಿರ್ಬೇಕಾದ್ರೇನೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತ ನಿರ್ಧಾರ ಮಾಡಬೇಡ. ಇಂದು ಅನೇಕ ಬಾರಿ ನಾವೆಲ್ಲರೂ ಆಲ್ ಆಫ್ ಅಸ್ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್ ಟು ದಿಸ್ ಇನ್ಸ್ಟೆಂಟ್ ಜಡ್ಜ್ಮೆಂಟ್. ಇಂದು ಎಷ್ಟು ಜನರ ಹೆಸರುಗಳು ಈ ಸಾಮೂಹಿಕ ಜಾಲತಾಣಗಳಿಂದ ಹಾಳಾಗಿದೆ. ಒಮ್ಮೆ ಹಾಳಾದ್ರೆ ಮತ್ತೆ ಅದನ್ನ ಸರಿಪಡಿಸಕ್ಕಾಗಲ್ಲ. ಒಬ್ಬರ ಬಗ್ಗೆ ಒಂದು ತಪ್ಪಾದ ವಿಷಯ ಸ್ಪ್ರೆಡ್ ಆಯ್ತು ಅಂದ್ರೆ ಮತ್ತೆ ಅದನ್ನ ಒಳ್ಳೇದು ಅಂತ ನಾವು ಹೋಗಿ ಇತರರಿಗೆ ಹೇಳಲ್ಲ. ಟಿವಿನಲ್ಲಿ ಒಬ್ಬರ ಬಗ್ಗೆ ತಪ್ಪಾಗಿ ತೋರಿಸಿದ ಮೇಲೆ ಅದಲ್ಲ ಅಂದ್ರೆ ಟಿವಿ ಮತ್ತೆ ಅವರು ಒಳ್ಳೆಯವರು ಅಂತ ಹೇಳಲ್ಲ. ಆ ಕಳೆದುಕೊಂಡ ಹೆಸರು, ಕಳೆದುಕೊಂಡ ಘನತೆ, ಗೌರವ ಹೋಗುತ್ತೆ. ನಾವು ಒಬ್ಬ ವ್ಯಕ್ತಿ ಹೆಸರನ್ನ ಕೆಡಿಸ್ತೇವೆ ಅಂತ ನೆನೆಸ್ಕೊಂಡಿದ್ದೇವೆ. ಆ ಒಬ್ಬ ವ್ಯಕ್ತಿಯ ಹಿಂದೆ ಒಂದು ದೊಡ್ಡ ಕುಟುಂಬ ಇದೆ. ಇವರು, ಅವ್ರ ಅಣ್ಣ, ಅವ್ರ ತಮ್ಮ, ತಂದೆ, ತಾಯಿ, ಅವರೆಲ್ಲರನ್ನ ನೋಯಿಸ್ತಿದ್ದೇವೆ. ದೇವ್ರು ಹೇಳ್ತಾರೆ, ದ ಜಡ್ಜ್ಮೆಂಟ್ ಬಿಲಾಂಗ್ಸ್ ಟು ಮೀ. ತೀರ್ಮಾನ ನನ್ನದು. ನಾವು ಒಬ್ಬರ ಹೆಸರು ಕೆಡಿಸ್ತಿದ್ದೇವೆ ಅಂತ ತಿಳ್ಕೊಂತೇವೆ. ಆ ಒಬ್ಬ ವ್ಯಕ್ತಿಯ ಹಿಂದೆ ತುಂಬಾ ಜನ ಇದ್ದಾರೆ. ಅವರ ಅಣ್ಣಂದಿರಿದ್ದಾರೆ, ತಮ್ಮಂದಿರಿದ್ದಾರೆ, ಅಮ್ಮ ಇದ್ದಾರೆ, ತಂದೆ ಇದ್ದಾರೆ. ಅವರು ಎಲ್ರಿಗೂ ನೋವಾಗುತ್ತೆ ಈ ಒಬ್ಬ ವ್ಯಕ್ತಿಯ ಹೆಸರು ಕೆಟ್ರೆ. ಅವರೆಲ್ಲರನ್ನ ನೋಯಿಸ್ತಿದ್ದೇವೆ. ಇಂದು ಯೇಸು ಸ್ವಾಮಿ ಈ ಸಾಮತಿಗಳನ್ನ ಬಹಳ ಸಾಧಾರಣವಾಗಿ ಹೇಳ್ಬಿಟ್ಟು ಹೋಗ್ತಿಲ್ಲ, ಬಹಳ ಆಳವಾದದ್ದು. ಈ ನಮ್ಮ ಅಟ್ಲೀಸ್ಟ್ ನಾವು ಕ್ರೈಸ್ತರಾದ ನಮ್ಮಲ್ಲಿ ಒಂಚೂರು ವ್ಯತ್ಯಾಸ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇತರರಿಗೂ ನಮಗೂ ಏನೂ ವ್ಯತ್ಯಾಸವಿಲ್ಲ. ಬರೋ ಮೆಸೇಜ್ಗಳೆಲ್ಲ ನಾನು ಫಾರ್ವರ್ಡ್ ಮಾಡ್ತೇನೆ, ಎಲ್ಲವನ್ನ ನಾನು ನಂಬ್ತೇನೆ ಅಂದ್ರೆ ದಡ ಏನಕ್ಕಿದೆ? ಯೇಸು ಸ್ವಾಮಿ ಏನಕ್ಕೆ ನಮ್ಮ ಜೀವನದಲ್ಲಿ? ದೊಡ್ಡ ಪ್ರಶ್ನೆಯನ್ನ ಎಬ್ಬರಿಸ್ತಿದ್ದಾರೆ. ಇಂದು ಈ ಸಾಮತಿಗಳ ಬಗ್ಗೆ ಒಂದು ವಾರ ರಿಟ್ರೀಟೇ ಇಡ್ಬೋದು, ಅಷ್ಟು ಆಳವಾಗಿದೆ ಇಂದಿನ ಶುಭ ಸಂದೇಶ. ಒಂದು ವಾರ ಮಾತಾಡ್ಬೋದು. ಇಂದು ಯೇಸು ಸ್ವಾಮಿಗೆ ಹೇಳೋಣ, ದೇವರೇ, ದಡಕ್ಕೆ ಬರೋ ತನಕ ನನಗೆ ಸಮಾಧಾನ ಕೊಡಿ, ಶಾಂತಿಯಿಂದ ಇರಕ್ಕೆ ನನಗೆ ಆಶೀರ್ವಾದವನ್ನು ಕೊಡಿ. ದೊಡ್ಡ ಜ್ಞಾನ ಇವತ್ತು ಅದೇ ನಮಗೆ. ನೀವು ದಡವಾಗಿದ್ದೀರಿ, ನಿಮ್ಮನ್ನ ಬಂದು ಸೇರೋ ತನಕ ನನಗೆ ಆ ತಾಳ್ಮೆಯನ್ನ ಕೊಡಿ. ನೋಡೋದೆಲ್ಲವನ್ನ ನಾನು ನಂಬುವ ಮನೋಭಾವವನ್ನ ನನ್ನಿಂದ ದೂರ ಹಾಕಿ ನೀವು ನನ್ನ ಜ್ಞಾನ ಅದನ್ನ ಅರ್ಥ ಮಾಡಿಕೊಳ್ಳುವಂತೆ ನನ್ನನ್ನು ಆಶೀರ್ವದಿಸಿ ಎಂದು ಈ ಬಲಿಯಲ್ಲಿ ಕೇಳೋಣ. ಆಮೆನ್. ಜೀವನದ ದಡ ಯೇಸು ಸ್ವಾಮಿ. ಅವರಲ್ಲಿ ವಿಶ್ವಾಸದಿಂದ ನಮ್ಮ ಕೋರಿಕೆಗಳನ್ನ ಹೇಳೋಣ. ಬೇಡುವೆನು ಪ್ರಭು, ಹಾರಿಸಿ ನಮ್ಮ ಹಿರಿಯರನು. ಬೇಡುವೆನು ಪ್ರಭು, ಹಾರಿಸಿ ನಮ್ಮ ಹಿರಿಯರನು. ವಿಶ್ವ ಧರ್ಮ ಸಭೆಯ ಧರ್ಮಾಧಿಕಾರಿಯಿಂದ ವಿಶ್ವಗುರು ಲಿಯೋ ಅವರು, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಧರ್ಮಾಧ್ಯಕ್ಷರುಗಳು, ಗುರುಗಳು ಮತ್ತು ಕನ್ಯಾಸ್ತ್ರೀಯರು ಮೋಕ್ಷ ರಾಜ್ಯದ ಮಹಿಮೆಯನ್ನು ಅರಿತು ತಮ್ಮ ಜೀವನದ ಪಥದಲ್ಲಿ ಅದರ ನಡಿಗೆಗೆ ಚೆಲ್ಲುತ್ತಾ ಹಿಂಬಾಲಕರಾಗಿ ಆದರ್ಶವಾಗಲೆಂದು ಪ್ರಾರ್ಥಿಸೋಣ. ಪ್ರಭು, ಹರಸಿ ನಮ್ಮ ಹಿರಿಯರನು. ಲೋಕಾಧಿಕಾರಿಯ ಸರ್ಕಾರವನ್ನು ಮುನ್ನಡೆಸುವ ರಾಜಕಾರಣಿಗಳು
ಕೇವಲ ಪ್ರಾಪಂಚಿಕ ವಸ್ತುಗಳನ್ನು ತಮ್ಮ ಕ- ತಮ್ಮ ಕಣ್ಣುಗಳನ್ನು ಹಾಯಿಸುತ್ತ ದೇವರ ಕಡೆಗೆ ಅಥವಾ ಕೇವಲ ಬಾಯ ಸಮಾಚಾರಗೈಯದೆ ಸಾಕಾರ ಹಣವನ್ನು ಸಮಾಜನ ಜೀರ್ಣೋದ್ಧಾರಕ್ಕಾಗಿ ವ್ಯವಹಾರ ಮಾಡುತ್ತಾ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಮಾಡದೆಂದು ಅವರಿಗೆ ಸುಭಾಗ್ಯವನ್ನು ದೇವರು ದಯಪಾಲಿಸರೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಬೇಡುವೆನು ಪ್ರಭು ಹರಸಿ ನಮ್ಮ ಹಿರಿಯರನು. ಎಲ್ಲೆಡೆಯಲ್ಲೂ ಲೋಕಕ್ಕಿಂತ ಕೂಡಿದ್ದ ಸಾಮರಸ್ಯವನ್ನು ಪ್ರಪಂಚರಿಕ ಸಭೆಯನ್ನು ನಂಬಿ ನಡೆಯುತ್ತಿರುವ ಜನರಿಗೋಸ್ಕರ ಪ್ರಾರ್ಥಿಸೋಣ. ಅವರು ದೇವರ ಮೋಕ್ಷ ರಾಜ್ಯವನ್ನು ಮೌಲ್ಯವನ್ನು ಅರಿತು ಅದಕ್ಕಾಗಿ ಅನ್ವೇಷಣೆ ಪಡೆಯಲು ಬೇಕಾದ ಕೃಪಾವರಗಳಿಗಾಗಿ ಭಕ್ತಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸೋಣ. ಬೇಡುವೆನು ಪ್ರಭು ಹರಸಿ ನಮ್ಮ ಹಿರಿಯರನು. ಇಂದಿನ ಯುವ ಜನತೆ ಲೌಕಿಕ ಪದಾರ್ಥಗಳಿಗೆ ತಮ್ಮ ಗಮನವೆಲ್ಲ ಹರಿಸುತ್ತಾ ದೇವರನ್ನು ಮಣಿಸುತ್ತಾ ಹೆಜ್ಜೆ ಇಡುತ್ತಾ ಅವರನ್ನು ವಿಶೇಷವಾಗಿ ನೆನೆಸಿಕೊಳ್ಳುತ್ತಾ ಪ್ರಪಂಚದ ಯಾವುದಾದ ವಸ್ತು, ವ್ಯಕ್ತಿ ಮತ್ತು ವಿಷಯಕ್ಕಿಂತಲೂ ದೇವರ ಮೋಕ್ಷ ರಾಜ್ಯವನ್ನು ಸಂಪಾದಿಸುವುದರಲ್ಲಿ ವಿವೇಕ ಅಡಗಿ ಎಂಬ ಅವರಿಗೆ ದೇವರನ್ನು ಅವರ ಅನುಗ್ರಹಿಸಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಬೇಡುವೆನು ಪ್ರಭು ಹರಸಿ ನಮ್ಮ ಹಿರಿಯರನು. ವಿಶ್ವಾದ್ಯಂತ ಇರುವ ಎಲ್ಲ ಅಜ್ಜಿಯರು ಹಿರಿಯರಿಗೋಸ್ಕರ ವಿಶೇಷವಾಗಿ ನಮ್ಮ ಧರ್ಮ ಕೇಂದ್ರ ಎಲ್ಲ ಅಜ್ಜಿಯರಿಗಾಗಿ ಪ್ರಾರ್ಥಿಸೋಣ. ತಾಯಿ ಮರಿಯಮ್ಮನವರು ಹಾಗೂ ಸಂತ ಜೋಕಿಮ್ ಮತ್ತು ಅನ್ನಮ್ಮನವರು ಭಿನ್ನಹದ ಮೂಲಕ ದೇವಮಯ ದೇವರು ಇವರೆಲ್ಲರನ್ನು ಹರಿಸಲಿ. ಅವರ ಅನುಪಮ ವೃತ್ತಿ, ನಿಸ್ವಾರ್ಥ ಸೇವೆ, ಪರಿಶ್ರಮ ಹಾಗೂ ತ್ಯಾಗಮಯ ಜೀವನವನ್ನು 100 ಮಡಿ ಸಂಭಾವನೆ ನೀಡಿ ಅವರಿಗೆ ಆಯುರಾರೋಗ್ಯವನ್ನು, ಶಾಂತಿಯನ್ನು, ಸಮೃದ್ಧಿಯನ್ನು ದಯಪಾಲಿಸಿ ಎಂದು ಅವರ ಕುಟುಂಬದವರಿಂದ, ಸಮಾಜ, ಸಹಕಾರ ಹಾಗೂ ಧರ್ಮ ಕೇಂದ್ರದಿಂದ ಅವರಿಗೆ ಸಲ್ಲಬೇಕಾದ ಪ್ರೀತಿ, ಮಮತೆ, ಗೌರವ, ಪ್ರಶಂಸೆ, ಸಹಕಾರ, ಉತ್ತೇಜವನ್ನು, ಸವಲತ್ತು ದೊರಕಲಿ. ಮಾತನಾಡುವವರ ಎಲ್ಲರಿಗೂ ನಿತ್ಯ ವಿಶ್ರಾಂತಿ ದಯಪಾಲಿಸ್ರಿ ಎಂದು ಪ್ರಾರ್ಥಿಸೋಣ. ಬೇಡುವೆನು ಪ್ರಭು ಹರಸಿ ನಮ್ಮ ಹಿರಿಯರನು. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ, ಕುಟುಂಬದ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ, ಮತ್ತೊಮ್ಮೆ ನಮ್ಮ ಮನೆಯ ಹಿರಿಯರನ್ನ ವಿಶೇಷವಾಗಿ ನೆನೆದು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದಲ್ಲಿರುವ ಎಲ್ಲ ಹಿರಿಯರು, ನಮ್ಮ ಈ ಧರ್ಮ ಕೇಂದ್ರಕ್ಕಾಗಿ ಈ ನವೀಕರಣ ಕಾರ್ಯವನ್ನ ದೇವರ ಕರಗಳಲ್ಲಿಟ್ಟು ಪ್ರಾರ್ಥಿಸೋಣ. ಇತರರು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ, ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನೀವು ನಮ್ಮ
ಜೀವನದ ಜ್ಞಾನ. ನೀವು ನಮ್ಮ ಈ ಬದುಕಿನ ದಡ. ನಿಮ್ಮಲ್ಲಿ ಮಾತ್ರ ನಾವು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಯಾವುದನ್ನ ನಮ್ಮ ಜೀವನದಲ್ಲಿ ನಾವು ಇಟ್ಟುಕೊಳ್ಳಬೇಕು, ಯಾವುದನ್ನ ತ್ಯಜಿಸಬೇಕು ಎಂಬುದನ್ನ ನಾವು ಅರಿತುಕೊಳ್ಳಲು ಸಾಧ್ಯ. ನಿಮ್ಮ ಜ್ಞಾನವನ್ನು ಹುಡುಕುವಂತೆ, ನಮ್ಮ ಜೀವನದ ದಡವಾಗಿರುವ ನಿಮ್ಮನ್ನು ಸೇರುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮ ಪ್ರಿಯಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.